ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರಾ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದು ಬಂದು ನಮ್ಮ ಲಾಸ್ಟ್ ಶನಿವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಯಾವುದು ಶನಿವಾರ ಬಂತು ಅವತ್ತಿನ ವ್ಲಾಗ್ ಇದು. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಯುಗಾದಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ ಅಂತ. ಹಬ್ಬ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ಅಲ್ಲೇ ಇದ್ದು, ಮತ್ತು ಶನಿವಾರ ಬೆಳಗ್ಗೆನೇ ಎದ್ದು ಮನೆಗೆ ನಮ್ಮೂರಿಗೆ ಬಂದು ನಾವು ಊರಿಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ ಒಂದು 11 ಗಂಟೆ 11:30 ಆಗಿತ್ತು. ಬರ್ತಿದ್ದಾಗೇ ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನನಗೆ ಒಬ್ಬರು ಕಸ್ಟಮರು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನನ್ನ ಸ್ಟ್ಯಾಂಡನ್ನು ನಾನು ಹಬ್ಬ ಅವು ಇವು ಕೆಲಸಗಳು ಅಂತ ಹಟ್ಟದ ಮೇಲೆ ಇಕ್ಬಿಟ್ಟಿದ್ದೆ. ಅದು ಸಹ ಇವಾಗ ಸ್ವಲ್ಪ ಧೂಳೆಲ್ಲ ಆಗಿತ್ತು. ಅದಕ್ಕೆ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋಣ ಅಂತ ತೊಗೊಂಬಂದಿದ್ದೀನಿ. ಈಗ ನೋಡಿ, ನಾನು ಕೆಳಗಡೆ ತೊಗೊಂಡು ಬರ್ತಾ ಇದ್ದಾಗೇ ಎಲ್ಲ ಐಟಮ್ಸ್ಗಳೆಲ್ಲ ಪರ್ಫೆಕ್ಟಾಗಿದ್ದಾವೆ. ಆ್ಯಂಡ್ ಕ್ಲಿಪ್ಸ್ ಎಲ್ಲ ಹೇಗಿದೆ, ಆ್ಯಂಡ್ ಒಂದು ಸ್ಟ್ಯಾಂಡಿಂದ ಕಾಲು ಸಹ ಅದು ಲೂಸಾಗಿ ಬಿಚ್ಚೋಗಿತ್ತು ಸ್ಕ್ರೂ. ಅದನ್ನು ಸಹ ಫಿಟ್ಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಧೂಳೆಲ್ಲ ಉರಿಸ್ಕೊಂಡು ನನ್ನ ಕ್ಲಿಪ್ಗಳು ಬಂದು ಒಂದು 12 ಇದ್ದವು. ಇವು ನೋಡಿ, ಇದರಲ್ಲಿ ಒಂದೊಂದು ಕ್ಲಿಪ್ಗಳಲ್ಲಿ ಇದೇನು ಲಾಕ್ ಅನ್ನೋದು ಇಲ್ಲ, ಅದೆಲ್ಲ ಒಂದೊಂದರಲ್ಲಿ 2 ಕ್ಲಿಪ್ಪಲ್ಲಿ ಏನೋ ಕಳೆದೋಗಿದೆ. ಸೊ ಅದಕ್ಕೋಸ್ಕರ ನಾನು ಇನ್ನು 12 ಕ್ಲಿಪ್ಪನ್ನು ನಾನು ಆನ್ಲೈನಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಫಸ್ಟು ಈ ಸ್ಟ್ಯಾಂಡ್ ತೊಗೊಂಡಾಗ ನಾನು 12 ಕ್ಲಿಪ್ಸ್ ಕೊಟ್ಟಿದ್ರು, ಬಟ್ ಆದರೆ ಅಷ್ಟು ಸಾಲ್ತಾ ಇರಲಿಲ್ಲ. ಒಂದೊಂದು ಕಡೆ ಸ್ವಲ್ಪ ವರ್ಕ್ಗಳಲ್ಲಿ ಏನು ಫಿನಿಶಿಂಗ್ ಅನ್ನೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ಹೊಸ ಕ್ಲಿಪ್ಗಳು. ಇದನ್ನು ನಾನು ಅರೌಂಡ್ ಮೀಶೋದಲ್ಲಿ ಏನೋ ತೊಗೊಂಡಿದ್ದು, ಅರೌಂಡ್ ಒಂದು 130-150 ಏನೋ ಕೊಟ್ಟನೇನೋ, ಅಪ್ರಾಕ್ಸಿಮೇಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ. ಆ್ಯಂಡ್ ಅದನ್ನೆಲ್ಲ ತೊಗೊಂಡು ಜೋಡಿಸ್ಕೊಂಡಾದ್ಮೇಲೆ ಇವಾಗ ಬಂದು ನಾನು ಮಾರ್ಕಿಂಗನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬ್ಲೌಸ್ಗೆ. ಮೇನ್ ಫ್ಯಾಬ್ರಿಕ್ಗೆ ನಾನು ಮಾರ್ಕಿಂಗನ್ನು ಮಾಡ್ಕೊತಾ ಇರೋದು. ಬಿಕಾಸ್ ಮೇನ್ ಫ್ಯಾಬ್ರಿಕ್ಗೆ ಅಲ್ವಾ ನಾವು ವರ್ಕ್ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ಫ್ಯಾಬ್ರಿಕ್ಗೆ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ಟ್ಯಾಂಡ್ಗೆ ಬಟ್ಟೆನೂ ಸಹ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ವರ್ಕನ್ನು ಮುಗಿಸ್ಕೊಂಡು ಇದು ಬಂದು ನನ್ನ ನೆಕ್ಸ್ಟ್ ಭಾನುವಾರದ ದಿನದ ವ್ಲಾಗ್. ಅವತ್ತು ಸಹ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದೇ ಏನೇನೋ ಇತ್ತು, ಬಟ್ ಆದರೆ ಸಡನ್ನಾಗಿ ಪ್ಲ್ಯಾನಿಂಗ್ಸ್ಗಳಲ್ಲಿ ಸ್ವಲ್ಪ ಚೇಂಜಸ್ ಆಗಿದ್ದರಿಂದ ಭಾನುವಾರ ಬೆಳಗ್ಗೆ ನನಗೆ ತುಂಬ ಬ್ಯುಸಿಯಿಂದನೇ ಸ್ಟಾರ್ಟ್ ಆಯಿತು. ಅಂಥ ಬ್ಯುಸಿಯಲ್ಲೂ ನಾನು ಬೆಳಗ್ಗೆ ಎದ್ದೊಳೆ ಇನ್ಸ್ಟೆಂಟಾಗಿ ಗೋಧಿ ದೋಸೆ ಮಾಡಿಕೊಂಡು ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ ಟಿಫನ್ಗೆ ಬಂದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅರ್ಜೆಂಟಾಗಿ ನಾವು ಟ್ರಿಪ್ಗೆ ಹೊರಡಬೇಕಾಗಿತ್ತು. ಅಂದರೆ ನಾವು ಟ್ರಿಪ್ ಹೋಗೋದಂತೂ ಕನ್ಫರ್ಮ್ ಆಗಿತ್ತು, ಮಂಗಳವಾರ ಹೊರಡೋದು ಅಂತ ಇತ್ತು. ಬಟ್ ಆದರೆ ಇವಾಗ ಪ್ಲ್ಯಾನಿಂಗಲ್ಲಿ ಚೇಂಜಸ್ ಆಗಿದೆ. ನಾಳೆ ಬೆಳಗ್ಗೆ ಸೋಮವಾರನೇ ನಾವು ಟ್ರಿಪ್ಗೆ ಹೊರಡ್ತಾ ಇರೋ ಕಾರಣದಿಂದ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನೆಲ್ಲ ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತಿದ್ದಾಗೇ ಫಸ್ಟು ನಾನು ಪ್ರಿಪೇರ್ ಮಾಡ್ಕೊಳಕ್ಕೆ ಬಂದಿದ್ದೆ ನಿಪ್ಪಟ್ಟನ್ನು ನಾನು ಇವಾಗ ಇಲ್ಲಿ ಫುಲ್ ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿಲ್ಲ. ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ನಾನು ನಿಮಗೆ ಡೆಫಿನೆಟ್ಟಾಗಿ ನಾನು ಯಾವ ರೀತಿ ನಿಪ್ಪಟ್ಟನ್ನ ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡ್ತೀನಿ. ನಿಪ್ಪಟ್ಟಂತೂ ತುಂಬ ಚೆನ್ನಾಗಾಗಿತ್ತು, ಬಟ್ ಆದರೆ ಸ್ವಲ್ಪ ಸಾಫ್ಟಾಗಿ ಆಗಿರಲಿಲ್ಲ, ಏನು ಸ್ವಲ್ಪ ಗಟ್ಟಿಯಾಗಿತ್ತು. ನಿಪ್ಪಟ್ಟೆಲ್ಲ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ಗೆ ಬಂದು ನಾನು ಖಾರ ಪುರಿಯನ್ನು ಸಹ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಡಿಕೊಂಡು ಸೈಡ್ಗೆಲ್ಲ ಎತ್ತಿಟ್ಟಾದ್ಮೇಲೆ ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಜಾಸ್ತಿ ಆಗಿದ್ದೋ ಬೆಳಗ್ಗೆಯಿಂದ ಅಂದ್ಬಿಟ್ಟು ಹೋಗಿ ಬೇಗ ಪಾತ್ರೆನೂ ಸಹ ಎಲ್ಲ ತೊಳ್ಕೊಂಬಂದೆ. ಇಷ್ಟು ಮಾಡ್ಕೊಂಡು ಅಷ್ಟೊತ್ತಿಗೆ ಅಲ್ಲೇ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಯಿತು. ಆ್ಯಂಡ್ ಹಿಂದೆನೇ ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ನಾಳೆನೇ ಹೊರಡಬೇಕಾಗಿರೋದ್ರಿಂದ ಅರ್ಜೆಂಟಾಗಿ ಬಟ್ಟೆನೂ ಎಲ್ಲದನ್ನು ಪ್ಯಾಕಿಂಗ್ ಮಾಡ್ಕೊಬೇಕಲ್ಲ. ಅದಕ್ಕೇ ಎಲ್ಲರೂ ಬಟ್ಟೆಗಳನ್ನೂ ಯಾರ್ಯಾರಿಗೆ ಎಷ್ಟೆಷ್ಟು ಸೆಟ್ ಬಟ್ಟೆ ಬೇಕು ಅಂತ ಮೊದಲೇ ತೆಗೆದು ಎತ್ತಿ ಇಟ್ಕೊಂಬಿಟ್ರೆ ಆಮೇಲೆ ಪ್ಯಾಕಿಂಗಲ್ಲಿ ಅಂತ ಬಂದಾಗ ಫುಲ್ ಏನು ಕನ್ಫ್ಯೂಸ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಸ್ಯಾರಿಯನ್ನು ತೊಗೊಂಡಿದ್ದೀನಿ, ಇನ್ನೊಂದು ಸ್ಯಾರಿ ಅಮ್ಮ ತೊಗೊಂಬರ್ತಾ ಇದ್ದಾರೆ. ಇದಿಷ್ಟು ಬಂದು ನನ್ನ ಮಗಳು ಡ್ರೆಸ್ಗಳು. ನೀವು ಏನು ನೋಡ್ತಾ ಇದ್ದೀರಲ್ಲ ನೋಡಿ, ಒಂದು 7ರಿಂದ 8 ಜೊತೆ ನನ್ನ ಮಗಳು ಡ್ರೆಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ಯಜಮಾನ್ರಿಗೂ ಅಷ್ಟೇ, ಯಾಕಂದರೆ ನಾವಲ್ಲಿ ದಿನಕ್ಕೆ 1 ಸತಿ ಇಲ್ಲ 2 ಸತಿ ಸ್ನಾನ ಮಾಡುವಂಥ ಸಿಚುವೇಶನ್ ಬರುವುದನ್ನು ಇದರಲ್ಲಿ ನಾವು ಹೋಗ್ತಾ ಇರೋದು 3ರಿಂದ 4 ದಿನ ಆಗಿರೋದ್ರಿಂದ ಎಷ್ಟು ಬಟ್ಟೆಗಳು ಬೇಕಾಗುತ್ತೆ ಅಷ್ಟು ಬಟ್ಟೆಗಳನ್ನು ಸಹ ಎಲ್ಲ ಎತ್ತಿ ಒಂದು ಸೈಡ್ಗೆ ಜೋಡಿಸ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ನಾನು ಎಲ್ಲ ಇಯರಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಏನಂತಂದರೆ
ಹೊರಗಡೆ ಹೋಗ್ತಾ ಇರೋದ್ರಿಂದ ಲಾಂಗ್ ಜರ್ನಿ ಗೋಲ್ಡ್ ಎಲ್ಲ ಏನೂ ನಾನು ಕ್ಯಾರಿ ಮಾಡೋದಿಲ್ಲ, ಹಾಕೊಂಡೋಗೋದಿಲ್ಲ. ಅದಕ್ಕೆ ಎಲ್ಲ ಬಿಚ್ಚಿಟ್ಟಾಗ ಬೇಕಾಗುತ್ತೆ ಡ್ರೆಸ್ಗಳಿಗೆ ಅಂದ್ಬಿಟ್ಟು 1 2 3 4 5 ಪೇರ್ ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಮೇಕಪ್ಗೆ, ಅಂದರೆ ಅಲ್ಲಿ ಹೋದಾಗ ರೆಡಿ ಆಗೋದಕ್ಕೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಫೌಂಡೇಶನ್, ಕ್ರೀಮ್, ಬಿಂದಿ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಮಗಳ ಶಿರಪ್ಗಳು, ಔಷಧಿ ಬೇಕಲ್ಲ. ಮೊದಲೇ ಈಗಲೇ ಜ್ವರ ಬಂದ್ಬಿಟ್ಟಿದೆ 2 ಡೇಸಿಂದ. ಬಟ್ ಅದರಲ್ಲೂ ಇಷ್ಟು ಲಾಂಗ್ ಜರ್ನಿ ನಾವು 4-5 ದಿವಸ ಹೋಗ್ತಾ ಇದ್ದೀವಲ್ಲ, ಬೇಕಾಗುತ್ತೆ ಅಂತ. ಆ್ಯಂಡ್ ಇದು ಬಂದು ನನ್ನ ಮಗಳ ಪೌಡರ್, ಕ್ರೀಮ್, ಅವ್ರಿಗೆ ಏನು ಸ್ಟಿಕ್ಕರ್ ಎಲ್ಲ ಬೇಕಾಗುತ್ತೆ, ಬಾಡಿ ಲೋಷನು, ಅದೆಲ್ಲದನ್ನು ನಾನು ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಳೋದು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ನಾನು ಮಧ್ಯಾಹ್ನನೇ ಅಂಡೆ ಒಲೆಗೆ ಉರಿ ಹಾಕಿ ಚೆನ್ನಾಗಿ ನೀರು ಕಾಯಿಸಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದಾಗ ನಾವು ನಾಳೆ ಒಂದು 3 ಗಂಟೆ 4 ಗಂಟೆಲೇ ಎದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ, ನಾನು ಎಣ್ಣೆ ಬೇರೆ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಬೆಳಗ್ಗೆ ತಲೆ ತಿಕ್ಕೋದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಈಗ ಭಾನುವಾರನೇ ಸಂಜೆ ಒಂದು ರೌಂಡ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಗೊತ್ತಾಯಿತು ನಾನು ತೊಗೊಂಡಿರೋ 2 ಡ್ರೆಸ್ಗಳಲ್ಲಿ ನನಗೆ ಇದೇನು ಸ್ವಲ್ಪ ಲೂಸ್ ಪ್ರಾಬ್ಲಮ್ ಇದೆ ಅಂತ, ಡ್ರೆಸ್ ಲೂಸಾಗಿ ಸ್ಟಿಚ್ ಇಟ್ಕೊಂಡಿದ್ದೆ ಅಂತ. ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ, ತುಂಬ ಲೂಸಾಗೆಲ್ಲ ಹಾಕೊಳ್ಳೋದು ನನಗೂ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳೋಣ ಅಂತ ಕೂತಿದ್ದೀನಿ. 2-3 ಡ್ರೆಸ್ ನನಗೆ ಇದೇ ಸಿಚುವೇಶನ್ಗಳಾಗಿದ್ದಾವೆ. ಅದಕ್ಕೋಸ್ಕರ ಈಗ ನೋಡಿ, ಒಂದು 2 ಡ್ರೆಸ್ ಸ್ಟಿಚಿಂಗ್ ಎಲ್ಲ ಇಟ್ಕೊಂಡು ರೆಡಿ ಆದಮೇಲೆ ಲಾಸ್ಟ್ ಇದು ಫೈನಲ್ ಡ್ರೆಸ್. ಇದು ಆಲ್ರೆಡಿ ಒಂದು ರೀತಿ ವೇರ್ ಮಾಡಿದ್ದೀನಿ, ಅದರಿಂದನೇ ನನಗೆ ಗೊತ್ತಾಯಿತು. ಯಾಕಂದರೆ ನಾನು 5 ಜೊತೆ ನನ್ನ ಡ್ರೆಸ್ಗಳನ್ನ ಎಲ್ಲದನ್ನು ಒಂದೇ ಅಳತೆಗೆ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೆ. ಈ 2 ಡ್ರೆಸ್ ನನಗೆ ಲೂಸ್ ಅನ್ನೋದು ಗೊತ್ತಾಗಿತ್ತು ಹಾಕ್ಕೊಂಡಿದ್ದಾಗ. ಅದಕ್ಕೋಸ್ಕರ ಇವಾಗಲೂ ಅಷ್ಟೇ ಅವು ಲೂಸ್ ಇರ್ತವೆ ಅಂತ ಅವನ್ನೇ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇದು ಬಂದು ಬೆಳ್ಳುಳ್ಳಿ ಗೊಜ್ಜು, ಅಂದರೆ ಖಾರ ಅಂತ. ಯಾಕಂದರೆ ನಾವು 2 ದಿನ 3 ದಿನ ಔಟಿಂಗ್ ಹೋಗ್ತಾ ಇರೋದ್ರಿಂದ ಹೊರಗಡೆಗೆ ಸ್ವಲ್ಪ ಮನೆಯಿಂದನೇ ಸ್ವಲ್ಪ ಏನು ತಿನ್ನೋಕ್ಕೆ ಐಟಮ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಮಾರ್ನಿಂಗ್ ಟಿಫನ್ಗೂ ಅಷ್ಟೇ ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗಲೇ ಗೊಜ್ಜನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೈಟ್ ಅಡುಗೆಗೆ ಬಂದ್ಬಿಟ್ಟು ಸಾಂಬಾರು, ಅನ್ನ, ಮುದ್ದೆ ಮಾಡ್ಕೊತಾ ಇದ್ದೀನಿ. ನೈಟೇ ಅಮ್ಮರೂ ಸಹ ಮನೆಗೆ ಬಂದು ರೆಸ್ಟ್ ಮಾಡಿದರು. ಇದು ಬಂದು ನನ್ನ ಸೋಮವಾರದ ವ್ಲಾಗು. ನಾನಂತೂ ಸೋಮವಾರ ಬೆಳಗ್ಗೆ 4 ಗಂಟೆಗೇ ಎದ್ದು ಫಸ್ಟ್ ಬಂದು ಹೊರಗಡೆ ನೋಡಿದೆ. ಈ ಥರ ಇತ್ತು ಸಿಚುವೇಶನ್ನು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೋಡಿ, ಅಮ್ಮರೂ ನೈಟೇ ಬಂದಿದ್ದಾರೆ. ನಮ್ಮ ಫ್ರೆಂಡ್ ಆಶಕ್ಕ ಅಂತ ಇದ್ದಾರೆ, ಅವ್ರದ್ದು ಕಾರ್ನ ಇಸ್ಕೊಂಡು ಬಂದಿದ್ದಾರೆ. ಯಾಕಂದರೆ 4-5 ಜನ ಹೋಗ್ತಾ ಇರೋದ್ರಿಂದ ಲಗೇಜನ್ನು ಸಹ ಜಾಸ್ತಿ ಇರುತ್ತೆ. ಆ್ಯಂಡ್ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು ಅಷ್ಟು ಸರಿ ಹೋಗೋದಿಲ್ಲ, ಕಂಫರ್ಟಬಲ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಆ್ಯಂಡ್ ಮೇನ್ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಹೊಸ್ಲು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ರಂಗೋಲಿ ಇಟ್ಟು ಹೂವು ಎಲ್ಲ ಇಟ್ಬಿಟ್ಟು ಬಾಗಿಲಲ್ಲೂ ರಂಗೋಲಿ ಇಟ್ಬಿಟ್ಟು ಇನ್ನೂ ಎಲ್ಲ ಒಬ್ಬೊಬ್ಬರೇ ಎದ್ದೇಳ್ತಾ ಇದ್ರು. ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಫಸ್ಟ್ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಟ್ರೆ ಬೇಗ ಯಾರು ಸ್ನಾನ ಮಾಡ್ಕೊತಾರೆ ಬೆಳಿಗ್ಗೆ, ಅವರು ಪೂಜೆಯನ್ನು ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣದಿಂದ. ಅದಕ್ಕೆ ನಾನು ಫಸ್ಟ್ ಒಂದು ಕಡೆಯಿಂದ ಕ್ಲೀನಾಗಿ ನೆಲ ಒರೆಸಿ ಕೊಟ್ಟೆ. ನಮ್ಮ ಯಜಮಾನ್ರೂ ಬೇಗ ಎದ್ದಿದ್ರು, ಅವರು ಸ್ನಾನಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ನಾನು ನೆಲ ಒರೆಸ್ಕೊಂಡು ಬರೋ ಅಷ್ಟರಲ್ಲಿ ಅವರು ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮನೆಯೂ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೂ ಸಹ ರೆಡಿ ಮಾಡ್ಕೊತಾ ಇದ್ರು. ಅವರು ಬೆಳಗ್ಗೆನೆ ಬೇಗ ಇದ್ದಿದ್ದರಿಂದ ಅವರು ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ರು. ಇವಾಗ ನಾವು ಅಷ್ಟೇ ಒಬ್ಬರಾದ್ಮೇಲೆ ಒಬ್ಬರು ಸ್ನಾನಕ್ಕೆ, ನನ್ನ ತಮ್ಮ ಅಮ್ಮನೂ ಎದ್ದು ಎಲ್ಲ ಸ್ನಾನಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಾನು ನೆಲ ಒರೆಸ್ಕೊಂಡು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅಮ್ಮ ಬೆಳಗ್ಗೆನೇ ಎದ್ದು ಚಿತ್ರಾನ್ನನೂ ಸಹ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ರೆಡಿ ರೆಡಿ ಮಾಡಿ ಬಾಕ್ಸ್ಗೂ ಸಹ ಹಾಕಿಟ್ಕೊಂಡಿದ್ದಾರೆ. ನಿನ್ನೆ ನಾನು ಏನು ಗೊಜ್ಜು ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಕ್ಯಾರಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬೆಳಗ್ಗೆ ಬೇಗನೆ ಎದ್ದು ಒಂದು 15-20 ಚಪಾತಿನೂ ಸಹ ಮಾಡ್ಕೊಂಡಿದ್ದೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಇಟ್ಕೊಂಡು ಇನ್ನು 4-5 ಚಪಾತಿ ಅತ್ತೆಯವ್ರಿಗೂ ಬೇಕಾಗುತ್ತೆ ಅಂತ ಅವ್ರಿಗೂ ಚಿತ್ರಾನ್ನ, ಚಪಾತಿ ಎಲ್ಲದನ್ನು ಇಟ್ಟಿದ್ದು. ಇನ್ನು ನಾವು ಹೋದ್ಮೇಲೆ ಅವರು ಇಬ್ಬರೇ ಏನು ಟಿಫನ್ ಮಾಡ್ಕೊತಾರೆ ಅಂತ ಇನ್ನು ಎಲ್ಲರೂ ರೆಡಿ ಆಗ್ತಾಯಿದ್ರು. ಅದಕ್ಕೆ ನಾನು ಹೋಗ್ಬಿಟ್ಟು ಫಟಾಫಟ್ ಅಂತ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಇವಾಗ ಬಂದು ನಾನು ತಲೆ ಸ್ನಾನ ಏನು ಮಾಡಿಲ್ಲ, ಬರೀ ಮೈಗಷ್ಟೇ ಮಾಡಿದ್ದು. ಇನ್ನು ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಎಲ್ಲ ಸ್ನಾನ ಮಾಡೋದಿದೆಯಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಇವಾಗ ಮೈ ಸ್ನಾನ ಮಾತ್ರ ಮಾಡ್ಕೊಂಬಂದು ಫಟಾಫಟ್ ಅಂತ ರೆಡಿ ಆಗ್ತಾಯಿದ್ದೀನಿ. ಇದು ಬಂದು ನಾನು ಫಸ್ಟ್ ಔಟ್ ಫಿಟ್ ಆಗಿರುತ್ತೆ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಆ್ಯಂಡ್ ಮೇನ್ ಇನ್ನೊಂದು, ಅಲ್ಲೆಲ್ಲ ಕಡೆ ಕುಂಕುಮ ಸಿಗೋದಿಲ್ಲ ಅಂತ ನಮ್ಮ ಮನೆಯಿಂದನೇ ಕುಂಕುಮದ ಡಬ್ಬಿನೂ ಸಹ ಎತ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಫಸ್ಟ್ ನಮ್ಮ ಯಜಮಾನ್ರು ಕಾರಿಗೆಲ್ಲ ನೀರು ಹಾಕಿ ತೊಳೆದು ನಿಲ್ಲಿಸಿದ್ರು. ನಾನು ನನ್ನ ತಮ್ಮ ಇಬ್ಬರು ಬಂದು ಫಸ್ಟ್ ಗಾಡಿಗೆ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಬಂದಿದ್ದೀವಿ.
ನಾವು ಎಲ್ಲೇ ಇದ್ರೂ, ಹೇಗೆ ಇದ್ರೂ ನಮ್ಮ ಹಿಂದೂ ಸನಾತನ ಧರ್ಮಗಳೇನಿದಾವೆ, ಕೆಲವೊಂದು ಆಚಾರ ವಿಚಾರಗಳನ್ನು ನಾವು ಪಾಲಿಸಲೇಬೇಕು ಅಂತ ಅಂತೀವಲ್ಲ, ಅದೇ ರೀತಿಯಾಗಿ ನಾನು ಅಷ್ಟೇ. ಹೊರಗಡೆ ಹೊರಡೋದಕ್ಕಿಂತ ಮುಂಚೆ, ಅದರಲ್ಲೂ ನಾವು ಹೋಗ್ತಾ ಇರೋದು ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ, ನಾವು ಹೋಗುವಂಥ ವಾಹನಗಳಿಗೆ ಮೊದಲನೇದಾಗಿ ಪೂಜೆ ಮಾಡಿಕೊಂಡು ಹೊರಡೋದು ತುಂಬ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು. ಆ್ಯಂಡ್ ಹೋಗೋ ಬರೋ ದಾರಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೂರು ತೊಂದರೆ ಇಲ್ದಂಗೆ ಹೋಗಿ ನಾವು ಕ್ಷೇಮವಾಗಿ ಮನೆಗೆ ಬಂದು ಸೇರೋವರೆಗೂ ದೇವರೇ ನಿನ್ನ ಆಶೀರ್ವಾದ ಇರಲಪ್ಪ ಅಂತ ಬೇಡ್ಕೊಂಡು, ದೃಷ್ಟಿಗೆ ಒಂದು ನಿಂಬೆಹಣ್ಣನ್ನು ಸಹ ಹೊಡೆದು ಕಾರ್ನ ನಾವು ಸ್ಟಾರ್ಟ್ ಮಾಡಿಕೊಂಡು ಹೊರಟು. ಆಲ್ರೆಡಿ ಲಗೇಜ್ ಎಲ್ಲ ನಮ್ಮ ಯಜಮಾನ್ರು ನಮ್ಮ ಇಬ್ಬರು ಸೇರಿ ಪ್ಯಾಕ್ ಮಾಡಿಕೊಂಡು ಇಟ್ಟಿದ್ರು. ನಾವು ಮನೆಯಿಂದ ಹೊರಡ್ತಿದ್ದಾಗೇ ನಮ್ಮ ಮಗಳೂ ಆಲ್ರೆಡಿ ಎದ್ದು ರೆಡಿಯಾಗಿ ಅವರೆಲ್ಲರಿಗಿಂತ ಜಾಸ್ತಿನೇ ಖುಷಿ ಪಟ್ಟಿದ್ರು. ನಾವು ಹೋಗ್ತಾ ಹಾಗೆ ಅತ್ತೆಮಾರಿಗೆಲ್ಲ ಬಾಯ್ ಮಾಡಿಬಿಟ್ಟು ನಾವು ಹೊರಟಿದ್ದು ಬಂದು ಹಾಸನ ರೂಟಲ್ಲಿ ಹೊರಟಿದ್ದು. ಹಾಸನ ಸ್ಪೇಸ್ ಇದೆಯಲ್ಲ, ಅಲ್ಲಿಂದ ಬಂದು ನಾವು ಸಕಲೇಶಪುರ ಘಾಟಿಂದ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ, ನಮಗೂ ಹತ್ರನೂ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಸನ ರೂಟಲ್ಲಿ ಬಂದು ನಾವು ಆನ್ ದ ವೇ ಅಮ್ಮ ಹಾಸನ್ಗೆ ಬರ್ತಿದ್ದಾಗೇ ಹೂವು ನೋಡಿಬಿಟ್ಟು ಅಮ್ಮ ಹೂವನ್ನು ಸಹ ಕೊಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಹೊರಡ್ತಾ ಇರೋದ್ರ ಜೊತೆಗೆ ಅಮ್ಮ ಕೊಡಿಸಿದಂಥ ಮಲ್ಲಿಗೆ ಹೂವು, ಅದ್ರ ಸ್ಮೆಲ್ ಅಂದರೆ ನನಗಂತೂ ತುಂಬ ಇಷ್ಟ. ಅದಕ್ಕೆ ಫಸ್ಟ್ ಕೊಡಿಸ್ತಿದ್ದಂಗೆ ಒಂದು ಮಾರು ತಂದಿದ್ರು, ಅದರಲ್ಲಿ ನಾನು ಅರ್ಧ ನಮ್ಮಮ್ಮ ಅರ್ಧ ಅಂತ ಶೇರ್ ಮಾಡಿಕೊಂಡು ಮುಟ್ಕೊಂಡು ಒಂದು ಸ್ವಲ್ಪ ತಾಕ್ತಿದ್ದಾಗೇ ನಾವು ಹಾಸನಿಂದ ಹೊರಡ್ತಿದ್ದಾಗೇ ನಮ್ಮ ಯಜಮಾನ್ರು ಫಸ್ಟ್ ಬಂದಿದ್ದು ಎಲ್ಲಿಗೆ ಗೊತ್ತಾ? ಹಾಸನ ಮಾರ್ಕೆಟ್ಗೆ. ಯಾಕೆ ಅಂತೀರಾ? ನಾವು ಎಲ್ಲಾದರೂ ಹೊರಡುವಾಗ ಆಗ್ಬೋದು, ಏನೇ ಒಂದು ಆಗ್ಬೋದು, ಟ್ರಿಪ್ಗೆ ಅಂತ ಹೊರಟಾಗ ನಾವು ಒಂದು ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಹಸಿ ತರಕಾರಿ, ಒಬ್ಬ ಮನುಷ್ಯ ಏನು ತಿನ್ಬೋದು ಅಷ್ಟನ್ನು ಕ್ಯಾರಿ ಮಾಡುವಂಥ ಒಂದು ಅಭ್ಯಾಸ ನಮ್ಮ ಯಜಮಾನ್ರಿಗಿದೆ. ಅದಕ್ಕೋಸ್ಕರ ಮನೆಯವರು ಮಾರ್ಕೆಟ್ಗೆ ಹೋಗಿ ಏನೇನು ತೊಗೊಂಬಂದರು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಮೇನ್ ಬಂದು ಬೆಟ್ಟದ ನೆಲ್ಲಿಕಾಯಿ. ಆ್ಯಂಡ್ ಸೀಸನ್ನು ಸಹ ಜಾಸ್ತಿ ಇದೆ, ರೇಟ್ ಸಹ ಕಮ್ಮಿ ಇದೆ. ಒಂದು 80 ರೂಪಾಯೋ 90 ರೂಪಾಯೋ ಇದೆ ಅಂದ್ಬಿಟ್ಟು ಒಂದು 3 kg ತಂದಿದ್ದಾರೆ. ಆ್ಯಂಡ್ ರಿಟರ್ನ್ ಬರುವಾಗ ನಾವು ಎಷ್ಟು ಗಂಟೆಲಿ ಬರ್ತೀವಿ ಅನ್ನೋದು ಸಹ ಗೊತ್ತಿಲ್ಲ. ಅದಕ್ಕೋಸ್ಕರ ಮನೆಗೂ ಆಗುತ್ತೆ ಅಂತ ಸೇರಿಸ್ಬಿಟ್ಟು ಇವಾಗಲೇ ಒಂದು 3 kg ತೊಗೊಂಬಂದಿದ್ದಾರೆ. ಆ್ಯಂಡ್ ನಮ್ಮನೇಲಂತೂ ಚೆನ್ನಾಗಿ ಓಡುತ್ತೆ ಬೆಟ್ಟದ ನೆಲ್ಲಿಕಾಯಿಗೆ, ಏನು ಚಿಂತೆನೇ ಇಲ್ಲ, ಆರಾಮಾಗಿ ತಿಂತೇವೆ. ಆ್ಯಂಡ್ ನೋಡಿ, ಟೊಮೊಟೊ, ಸೌತೆಕಾಯಿ, ಗೆಡ್ಡೆಕೋಸು, ಇಷ್ಟು ತರಕಾರಿ ಅಂತೂ ಮೇನ್. ಕ್ಯಾರೆಟ್ ತರಬೇಕಿತ್ತು, ಬಟ್ ಯಾಕೋ ಮಿಸ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಹೊರಗಡೆ ಹೋದಾಗ ಕೆಲವೊಂದು ಫುಡ್ಗಳು ನಮಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ, ಆ ಕಾರಣದಿಂದ ನಾವು ಹೊರಗಡೆ ಹೋಟೆಲ್ ಫುಡ್ಡನ್ನು ಅವಾಯ್ಡ್ ಮಾಡಿ ಆಲ್ಮೋಸ್ಟ್ ನಾವು ಏನು ಮನೆಯಿಂದ ಮಾಡ್ಕೊಂಡು ಹೋಗಿರ್ತೀವಿ ಇದನ್ನೇ ತೊಗೊಳ್ಳೋಣ. ಆ್ಯಂಡ್ ದೇವಸ್ಥಾನದಲ್ಲಿ ಏನು ಪ್ರಸಾದ ಸಿಗುತ್ತೆ ಇಷ್ಟನ್ನು ಮಾತ್ರ ತಿನ್ನೋಣ ಅನ್ನೋದನ್ನು ನಮ್ಮ ಮೈಂಡಲ್ಲಿ ನಾವು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೋ. ಆ್ಯಂಡ್ ಸ್ವಲ್ಪ ಸಕಲೇಶಪುರ ನಿಯರ್ ಆಗ್ತಿದ್ದಾಗೇ ಎಲ್ಲರಿಗೂ ಸ್ವಲ್ಪ ಹೊಟ್ಟೆ ಚುರ ಅನ್ನೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಫಸ್ಟ್ ರೌಂಡ್ ಬ್ಯಾಟಿಂಗ್ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ನೋಡಿ, ನಾವು ಮನೆಯಿಂದನೇ ಮಾಡ್ಕೊಂಬಂದಿದ್ವಲ್ಲ ಗೊಜ್ಜು ಮತ್ತು ಚಪಾತಿನ ಫಸ್ಟು ತೊಗೊಳ್ತಾ ಇದ್ದೀವಿ. ಎಲ್ಲರಿಗೂ ಸ್ವಲ್ಪ ಗೊಜ್ಜು ಖಾರ ಆಗಿತ್ತು. ಮಗಳೂ ಅಷ್ಟೇ ತಿಂತಾ ಇದ್ದಾರೆ ಆರಾಮಾಗಿ. ಅಮ್ಮ ಅಲ್ಲಿಂದನೇ ಬರ್ತಾ ಪ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು. ಚಿತ್ರಾನ್ನ ಅಂತೂ ಏನು ಸಖತ್ತಾಗಿತ್ತು ಗೊತ್ತಾ, ಮಸ್ತಾಗಿತ್ತು. ನಿಂಬೆಹಣ್ಣಲ್ಲ, ಮಾವಿನಕಾಯಿ ಚಿತ್ರಾನ್ನ. ಅಮ್ಮ ಮಾವಿನಕಾಯಿನೂ ಅಷ್ಟೇ ಊರಿಂದ ಬರ್ತಾನೆ ತೊಗೊಂಬಂದಿದ್ರು, ಒಂದು 4-5. ಅದಕ್ಕೆ ಇನ್ನು ಮಿಕ್ಕಿದ್ನ ಬ್ಯಾಗಲ್ಲೂ ಇಟ್ಕೊಂಡಿದ್ದೀವಿ, ಅಲ್ಲಿ ಹೋದಾಗ ತಿನ್ನೋದಕ್ಕೂ ಬೇಕಾಗುತ್ತೆ ಅಂತ. ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ಎಲ್ಲ ಎತ್ಕೊಂಡು ಬ್ಯಾಗಿಗೆಲ್ಲ ಇಟ್ಕೊಂಡು, ನೀರು ಅಷ್ಟೇ ಒಂದು ಕ್ಯಾನ್ ಪೂರ್ತಿ ನೀರು ತೊಗೊಂಡಿರ್ತೀವಿ, 15 ಲೀಟ್ರ್ ನೀರು. ಮೇಯ್ನ್ ಬೇಕಾಗೋದೇ ಅದಲ್ವ ನಮಗೆ. ಹೊರಗಡೆ ಹೋದಾಗ ಆ ನೀರುಗಳು ಸೆಟ್ ಆಗೋಲ್ಲ, ಫಿಲ್ಟ್ರ್ ನೀರೇ ಆದ್ರೂ ಅಲ್ಲಿಂದ ವಾತಾವರಣನೇ ಡಿಫ್ರೆನ್ಸ್ ಇರುತ್ತೆ ಅಂತ. ಅದಕ್ಕೋಸ್ಕರ ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಆ್ಯಂಡ್ ನನ್ನ ಮಗಳೂ ಆಟ ಆಡಿಕೊಂಡು ನಮ್ಮ ಅಮ್ಮನ ಜೊತೆ ಮೇಲೆ ಹೋಗಿ ಮನೆ ಕಂಡಿದ್ದಾರೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ನಮ್ಮ ಅಮ್ಮನ ಜೊತೆ ಟೈಮ್ ಪಾಸ್ ಮಾಡೋದು ಅಂತ. ಆ್ಯಂಡ್ ನಮ್ಮಮ್ಮ ನೋಡಿ, ಅವ್ರಿಗೆ ಸ್ವಲ್ಪ ಘಾಟ್ ಸೆಕ್ಷನ್ ಎಲ್ಲ ತಲೆನೋವು ಬಂದ್ಬಿಡುತ್ತೆ ಅಂತ ಮನೇಲಿ ಹಾಲಿರುತ್ತಲ್ಲ, ಫ್ಲಾಸ್ಕ್ ಇತ್ತು ಅಂದ್ಬಿಟ್ಟು ಮನೆಯಿಂದನೇ ಟೀ ಮಾಡ್ಕೊಂಬಂದಿದ್ರು. ಟೀನೂ ಅಷ್ಟೇ ಸಖತ್ತಾಗಿತ್ತು ಟೀ. ಆ್ಯಂಡ್ ಅದಾದಮೇಲೆ ನಮ್ಮ ಮಗಳು ಜಾಸ್ತಿ ತಿಂಡಿ ತಿಂದಿರಲಿಲ್ಲ, ಅದಕ್ಕೋಸ್ಕರ ಸೌತೆಕಾಯಿನ ತಿಂತಾಯಿದ್ರು ಕಟ್ ಮಾಡಿಸ್ಕೊಂಡು. ನನಗೂ ಕಟ್ ಮಾಡಿಕೊಟ್ರು ಅಮ್ಮ, ನಾನು ತಿಂತಾಯಿದ್ದೆ. ಇಲ್ಲಿ ಬನ್ನಿ, ನನ್ನ ಮಗಳು ಅಳ್ತಾ ಇದ್ದಾಳೆ ನೋಡಿರಂತ. ಯಾಕೆ ಗೊತ್ತಾ, ನಮ್ಮ ಮಗಳು ಅಳ್ತಾ ಇರೋದು, ಅವರು ಬಾಯಿಗೆ ತುತ್ತೂರಿ ಇಟ್ಕೊತಾರಲ್ಲ, ಅದಕ್ಕೆ ನಾನು ಅವ್ರ ಕೈಗೆ ಬಟ್ಟೆ ಕಟ್ಟಿದ್ದೆ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ತುಂಬ ಸಿಟ್ಟು ಬಂದು ಕೋಪ ಮಾಡಿಕೊಂಡು ಅಳ್ತಾ ಇದ್ರು. ಆ್ಯಂಡ್ ಅವ್ರ ಜೊತೆ ಒಂದಷ್ಟು ತದಲೆ ತುಂಟಾಟನೆಲ್ಲ ಮಾಡಿಕೊಂಡು ನಾವು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಅಂದರೆ ನಮ್ಮ ಫಸ್ಟ್ ಲೊಕೇಶನ್ಗೆ ನಾವು ರೀಚ್ ಆದೋ. ಅದೇ ಬಂದು ನಮ್ಮ ಧರ್ಮಸ್ಥಳಕ್ಕೆ ಇಷ್ಟು ಅರ್ಜೆಂಟಾಗಿ ಬರೋವಂಥ ಪ್ಲ್ಯಾನಿಂಗ್ ಏನಿರಲಿಲ್ಲ. ನಮ್ಮ ಪ್ಲ್ಯಾನಿಂಗ್ ಎಲ್ಲ ನಾವು 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದು ಟಿಕೆಟ್ನ. 2 ತಿಂಗಳು ಮುಂಚೆನೇ ಫಿಕ್ಸ್ ಸಹ ಆಗೋಗಿತ್ತು ಎಲ್ಲದೂ.
ಅದಕ್ಕೋಸ್ಕರ ನಮ್ಮ ಮಗಳಿಗೆ ನಾವು ಎಲ್ಲೂ ಏರ್ ಕಟ್ಟು ಸಹ ಮಾಡಿಸಿರಲಿಲ್ಲ. ಫಸ್ಟು ಇಲ್ಲಿ ನಮಗೆ ಫೈನಲ್ ಮುಡಿ ಅಂದರೆ ಇದು ನಮ್ಮ ಮಗಳಾದ 3ನೇ ಮುಡಿ ಇದು. ಫಸ್ಟ್ ಬಂದು ನಮ್ಮ ಯಜಮಾನ್ರ ಮನೆ ಕಡೆ ದೇವರು ಕೊಟ್ಟು, ಇನ್ನು 2ನೇದು ಬಂದು ಅಮ್ಮನ ಮನೆ ಕಡೆ ದೇವರು ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರನ್ ಕೊಟ್ಟಿದ್ದು. 3ನೇದು ಬಂದ್ಬಿಟ್ಟು ಇಲ್ಲಿ ಧರ್ಮಸ್ಥಳಕ್ಕೆ ಕೊಡ್ತಾ ಇರೋದು. ನಮ್ಮ ಪಾಪುಗೆ ಮುಡಿ ಜೊತೆ ತುಲಾಭಾರನೂ ಸಹ ಇದೆ. ಅದಕ್ಕೋಸ್ಕರ 2ನೂ ಮುಗಿಸ್ಕೊಂಡ್ರೆ ಆಗುತ್ತೆ. ಇನ್ನು ನಾಳೆಯಿಂದ ಕುಕ್ಕೆಗೆ ಹೋಗ್ಬೋದು ಅಂತ ಅಂದ್ಕೊಂಡು ಬಂದಿದ್ದೀವಿ. ಬಟ್ ನೋಡೋಣ ಯಾವ ರೀತಿ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಯಾವ ರೀತಿ ನಾವು ಒಂದೇ ದಿನ ಸೋಮವಾರನೇ ಬೆಳಗ್ಗೆ ಬೇಗ ಬಂದ್ಬಿಟ್ಟು ನಾವಿಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 12 ಗಂಟೆ ಆಗಿತ್ತು. 12 ಕಾಲ ಆಗಿತ್ತು ನಾವು ಮುಡಿ ತೆಗ್ಸೋದಕ್ಕೆ ಹೋದಾಗ. ಮುಡಿ ತೆಗ್ಸಿದ್ಮೇಲೆ ನಮ್ಮ ಮಗಳು ಯಾವ ರೀತಿ ಕಾಣಿಸ್ತಾ ಇದ್ಲು ಅಂತಲೂ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ತುಂಬ ರೋಸ್ಲಿಲ್ಲ, ತುಂಬ ಖುಷಿಪಟ್ಟರು ಅವರು. ನಾನು ದೇವರು ಕೊಡ್ತಾ ಇರೋದು ಅಂತ ಅವರು ಹೇಳ್ಕೊಂಡು ಖುಷಿಯಾಗಿರೋ. ಅಂದರೆ ಅವರು ಮೈಂಡಲ್ಲಿ ಅವರು ಫಿಕ್ಸ್ ಮಾಡಿಸಿದ್ದೆ ನಾನು ಆಲ್ರೆಡಿ. ಇದು ಮಾಮಿಗೆ ಕುಲ್ಲು ಕೊಡಬೇಕು ಮಗಳೇ, ಅಳಬಾರ್ದು ಅಂತ. ಅವರು ಓಕೆ ಮಮ್ಮಿ ಅಳೋದಿಲ್ಲ ಅಂತ ಹೇಳಿದರು. ಯಾಕೆ ನಮ್ಮ ಪ್ಲ್ಯಾನ್ ಅಂದರೆ ಇವತ್ತೇ ಸೋಮವಾರ ಬಂದು ನಾವು 12 ಗಂಟೆಗೆ ಬಂದ್ರೂ ಏನಕ್ಕೆ ನಾವು ಒಂದೇ ದಿನ ಮುಡಿ ಕೊಟ್ಟು ಇವತ್ತೇ ನಮ್ಮದು ತುಲಾಭಾರ ಮಾಡಿಸೋದಕ್ಕಾಗಲಿಲ್ಲ. ಯಾಕೆ ಅಂತ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ನಾನು ನಿಮ್ಮ ಪ್ರೀತಿಯ ನೇತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.